ತಾಯಿ ಭಾಗ್ಯ ಎನ್ನುವುದು ಪ್ರತಿ ವಿವಾಹಿತನ ಹೆಂಗಸಿನ ಬಹುದೊಡ್ಡ ಕನಸು. ಅದೊಂದು ಕನಸಿಗೆ ಹುಬ್ಬಳ್ಳಿಯ ಸ್ಪರ್ಶ ಆಸ್ಪತ್ರೆ ವೈದ್ಯರು ಸಾಕ್ಷಿಯಾಗಿದ್ದಾರೆ. 6 ತಿಂಗಳ ನವಜಾತ ಶಿಶು ಹೆರಿಗೆ ಮಾಡುವುದರ ಮೂಲಕ ಅಪಾಯದಂಚಿನಲ್ಲಿದ್ದ ತಾಯಿ ಮಗುವನ್ನು ಪಾರು ಮಾಡಿದ್ದಾರೆ. 6 ತಿಂಗಳಿಗೆ ಮಗುವಿನ ಜನನ. ಉತ್ತರ ಕರ್ನಾಟಕದಲ್ಲೇ ಮೊದಲ ಅವಧಿ ಪೂರ್ವ ಶಿಶುವಿನ ಜನನ. ಹೌದು, ಚಿತ್ರದಲ್ಲಿ ಮಗುವನ್ನು ಎತ್ತಿಕೊಂಡು ನಿಂತಿರುವ ಮಹಿಳೆ ಹೆಸರು ಸಂಜನಾ ಗಣಾಚಾರಿ. ಆಕೆಯ ಮುಖದಲ್ಲಿ ಮಂದಹಾಸ, ಏನೇನೋ ಸಾಧಿಸಿರುವ ಸಂತೃಪ್ತಿಗೆ ಕಾರಣ ಏನಂತೀರಾ? ಬನ್ನಿ ರೋಚಕ ಕಥೆ ನೋಡಿ. ಗರ್ಭಿಣಿಯಾದ 6 ತಿಂಗಳಿಗೆ ಮಗುವಿಗೆ ಜನ್ಮ ನೀಡಿದ ಉತ್ತರ ಕರ್ನಾಟಕದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ತಾಯಿ ಇದು. ಗರ್ಭಕೋಶ ಬಾಯಿ ಸಡಿಲವಾಗಿ ಗರ್ಭಕೋಶದ ನೀರು ಸ್ರಾವವಾಗುತ್ತಿದ್ದರಿಂದ ಗರ್ಭಕೋಶದ ಬಾಯಿಗೆ ಹೊಲಿಗೆ ಹಾಕಲಾಗಿತ್ತು. ಆದರೆ ಕ್ರಮೇಣವಾಗಿ ಅತಿ ದೊಡ್ಡ ಸೋರಿಕೆಯ ಕಾರಣ ಹೆರಿಗೆ ಅನಿವಾರ್ಯವಾಯಿತು. ತಾಯಿ ಹಾಗೂ ತಂದೆಯೊಡನೆ ಸಮಾಲೋಚನೆ ನಡೆಸಿದ ಮಗುವಿನ ಜೀವದ ಗ್ಯಾರಂಟಿ ಇಲ್ಲದಿದ್ದರೂ ಸಹಿತ ಯಶಸ್ವಿಯಾಗಿ ಹೆರಿಗೆ ಮಾಡಿ. ನಾನು ಡಾಕ್ಟರ್ ಸೀಮಾ ಶ್ಯಾಮ್ ಬೈರಿ ಅಂತ. ಆ್ಯಕ್ಚುಲಿ ಅದೇ ಈ ಕೇಸ್ ಭಾಳ ಚಾಲೆಂಜಿಂಗ್ ಆಗಿತ್ತು. ಬಿಕಾಸ್ 26 ವಾರದ ಮೇಲೆ ನಾನು ಕೇಸಸ್ ಹ್ಯಾಂಡಲ್ ಮಾಡಿದ್ದೆ. ಈ ಥರ ಏನಾರು ಅರ್ಲಿ ಡೆಲಿವರಿ ಆಗ್ತಾಯಿತ್ತು, ನೀರು ಹೋಗ್ತಾಯಿತ್ತು, ಡೆಲಿವರಿ ಇನ್ನೇನು ಇದಾಗ್ತದೆ ಅಂತ. ಬಟ್ ಇದು 24 ವಾರ 6 ದಿವಸ ಆಗಿತ್ತು. ಸೊ ಇದ್ರದ್ದೇನೆಂದರೆ ಪ್ರಾಬ್ಲಮ್ಮು ಆ್ಯಕ್ಚುಲಿ ಇವರು ಮುಂಚೆಯಿಂದ ನನ್ನ ಕಡೆ ತೋರಿಸ್ತಾ ಇರಲಿಲ್ಲ, ಬೇರೆ ಕಡೆ ತೋರಿಸ್ತಾ ಇದ್ರು. 20 ವಾರಕ್ಕೆ ಅವ್ರದ್ದು ಗರ್ಭಕೋಶದ ಬಾಯಿ ಲೂಸ್ ಆಗಿದೆ ಅಂತಂದು ಪ್ರೀವಿಯಸ್ ಡಾಕ್ಟರ್ ಸ್ಟಿಚ್ಚು ಕೂಡ ಹಾಕಿದ್ರು. ಅವರು ತಮ್ಮ ಕಡೆಯಿಂದ ಏನೇನು ಎಫರ್ಟ್ಸ್ ಮಾಡಬೇಕಿತ್ತು ಪಾಪ ಅವ್ರಿಗೆಲ್ಲ ಕರೆಕ್ಟಾಗಿ ಮಾಡಿದರು. ಸೊ ಅದು ಸ್ಟಿಚ್ ಹಾಕಿ 4 ವೀಕ್ಸ್ 1 ತಿಂಗಳಿಗೆ ಅವ್ರಿಗೆ ಪೇಷಂಟ್ಗೆ ನೀರು ಹೋಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ನೀರು ಹೋಗಿ ಜಾಗ 4-5 ಸೆಂಟಿಮೀಟ್ರ್ ಕುಲ್ಲಾಗಿಬಿಟ್ಟಿತ್ತು. ಆ್ಯಕ್ಚುಲಿ 5 ತಿಂಗಳ ಕೂಸು ಬರೋಕ್ಕೆ 4-5 ಸೆಂಟಿಮೀಟ್ರ್ ಈಸ್ ಇನಫ್. ಚೆನ್ನಾಗಿ ಪುಷ್ ಮಾಡಿಬಿಟ್ಟಿದ್ರೆ ಅವಳು ಡೆಲಿವರಿ ಆಗಿ ಹೋಗ್ಬಿಡ್ತಿತ್ತು. ನಮಗೆ ಒಂದೇ ಏನಂದರೆ ಅಷ್ಟು ಬೇಗ ಬೇಬಿ ಸರ್ವೈವ್ ಆಗಂಗಿಲ್ಲ. ಆಮೇಲೆ ಅವ್ರ ಕಡೆಯಿಂದ ಏನಿದೆಲ್ಲ ಪೇಷಂಟ್ ಕಡೆಯಿಂದ ಭಾಳ ಇದು ಇತ್ತು, ರಿಕ್ವೆಸ್ಟ್ ಇತ್ತು, ಎಷ್ಟರ ಆಗಲಿ ನೀವು ಟ್ರೈ ಮಾಡಿರಿ. ಯಾಕಂದರೆ ಅವರು ಆಲ್ಮೋಸ್ಟ್ 6-7 ಇಯರ್ಸಿಂದ ಪ್ರೆಗ್ನೆನ್ಸಿಗೆ ಇದು ಮಾಡ್ತಾಯಿದ್ರು. ಮದುವೆ ಆಗಿ 10-12 ವರ್ಷ ಒಂದು ಮಗು ಇದೆ. ಬಟ್ ಆಮೇಲೆ ಅದು ಒಂದು ಮಗು ಆದಮೇಲೆ ಮಕ್ಕಳಾಗಿಲ್ಲ ಅಂತ ಟ್ರೀಟ್ಮೆಂಟ್ ತೊಗೊಂಡು ಅವ್ರಿಗೆ ಪ್ರೆಗ್ನೆನ್ಸಿ ನಿಂತಿರಲಿಲ್ಲ. ಇದು ತಾನಾಗೇ ನಿಂತಿತ್ತು. ಈ ಮಗು ಕಳ್ಕೊಂಡ್ರೆ ಮತ್ತು ನೆಕ್ಸ್ಟ್ ಬೇಬಿ ನಮಗೆ ಸಿಗುತ್ತೋ ಇಲ್ವೋ ಅನ್ನೋ ಇದು ಇತ್ತು ಅವ್ರಿಗೆ, ಸ್ವಲ್ಪ ಆ್ಯಂಗ್ಸೈಟಿ ಇತ್ತು ಫುಲ್ ಫ್ಯಾಮಿಲಿಯಲ್ಲಿ. ಸೊ ದೇವರ್ ಲೈಕ್, ನೀವು ಪ್ರಯತ್ನ ಮಾಡಿರಿ, ನಮ್ಮ ಕಡೆಯಿಂದ ನಾವು ಇದು ನಿಮ್ಗೆ ಏನೇನು ಹೇಳ್ತೀರ ನಾವೆಲ್ಲ ಫಾಲೋ ಮಾಡ್ತೀವಿ. ಸೊ ಎಲ್ಲ ದೇವ್ರಿಗೆ ಬಿಡೋಣ. ಸೊ ಎಫರ್ಟ್ಸ್ ಅಂತಲೂ ಫುಲ್ ಹಾಕ್ರಿ ಅಂತಂತಂದು ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಆ್ಯಕ್ಚುಲಿ ಅವ್ರು ಹ್ಯಾಪಿ ಆಗೋದು ಬಿಡ್ರಿ, ನಮ್ದಂತೂ ನಾವು 6 ಡೇಸ್ ಪುಷ್ ಮಾಡಿದ್ದೆ ಅವ್ರಿಗೆ ಏನೇನು ಬೇಬಿ ಬ್ರೈನ್ ಡೆವಲಪ್ಮೆಂಟ್ಗೆ, ಬೇಬಿದು ಶ್ವಾಸಕೋಶ ಮೆಚುರಿಟಿಗೆ, ಇನ್ಫೆಕ್ಷನ್ ಆಗಲಾರ್ದಂಗೆ ಏನೇನು ಅದಕ್ಕೆ ಸಪೋರ್ಟ್ ಬೇಕಲ್ಲ. ಸೊ ಆ್ಯಕ್ಚುಲಿ ದ್ಯಾಟ್ 6 ಡೇಸ್ ವಾಸ್ ರಿಯಲ್ ಚಾಲೆಂಜ್ ಫಾರ್ ಮೀ. ಎದಕ್ಕಂದರೆ ಈಗ ಒಂದೊಂದ್ಸಲ ಮಾರ್ನಿಂಗ್ ಆಪ್ರೇಷನ್ನು, ಈವ್ನಿಂಗ್ ಆಪ್ರೇಷನ್ ಎಲ್ಲ ಹಾಕ್ಕೊಂಡಿರ್ತೀವಿ. ಬಟ್ ನಂಗೆ ತಲೆಯಲ್ಲಿ ಏನಿತ್ತಂತಂದರೆ ಆ ಮಾರ್ನಿಂಗ್ ಈವ್ನಿಂಗ್ ನಾ ಹೋಗೋ ಟೈಮ್ ಬಿಟ್ಟನೇ ಬೇರೆ ಹಾಕೋತಾ ಇದ್ದೆ. ಯಾಕಂದರೆ 2 ಟೈಮ್ ನನ್ನ ಸ್ಕ್ಯಾನ್ ಮಷಿನ್ ಅಲ್ಲಿ ಸ್ಪರ್ಶಲ್ಲಿ ಸ್ಕ್ಯಾನ್ ಮಷಿನ್ ಇಲ್ಲ. ಸೊ ಸ್ಕ್ಯಾನ್ ಮಷಿನ್ನು ಅಷ್ಟು ದೊಡ್ಡದಿರುತ್ತೆ, ನಾವು ತೊಗೊಂಡು ಹೋಗೋಕ್ಕೂ ಆಗಂಗಿಲ್ಲ. ಅವ್ರು ಇವ್ರನ್ನ ಕೇಳಿಕೊಂಡು ಫೈನಲಿ ನನಗೆ ಕಾರ್ಡಿಯಾಲಜಿಸ್ಟ್ ಕೊಟ್ಟಿದ್ರು ಸ್ಕ್ಯಾನ್ ಮಷಿನ್. ಅದು ಇಷ್ಟೇ ಸುಟ್ಕೇಸ್ ಥರ ಇರುತ್ತೆ. ಸೊ ಅದನ್ನ ಹಿಡ್ಕೊಂಡು ನಾನು ಮಾರ್ನಿಂಗ್ ಈವ್ನಿಂಗ್ ಹೋಗಿ ಅವ್ರದ್ದು ನೀರು, ಹಾರ್ಟ್ ಬೀಟು ಎಲ್ಲ ಇದೆಯಾ ಅಂತಂತಂದು ರೆಂಟಲ್ಲಿ ತೊಗೊಂಡು ಅಷ್ಟು ರೋಮ್ ಅರೌಂಡ್ ವಿತ್ ದ ಮಷಿನ್. ಸೊ ನೋಡಿ 6 ಡೇಸ್ ಪುಷ್ ಮಾಡಿ ಅವ್ರಿಗೆಲ್ಲ ಇಂಜೆಕ್ಷನ್ ಆದಮೇಲೆ ಏನು ಡೆಲಿವರಿ ಮಾಡಿದ್ವಲ್ಲ, ಬೇಬಿನ ಅತ್ತಲ್ಲ, ಆ್ಯಕ್ಚುಲಿ ಬೇಬಿ ಅಳೋದ್ರ ಜೊತೆ ವಿ ವೇರ್ ಆಲ್ಸೋ ಸೋ ಹ್ಯಾಪಿ. ಅಂದರೆ ಒಂಥರ ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಇಲ್ಲಿ ತನಕ ಆದ್ರೂ ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ ಒಂದು ಬೇಬಿ ಅತ್ತಲ್ಲ, ಅದು ಒಂಥರ ಇಟ್ ವಾಸ್ ಸೋ ಸ್ಯಾಟಿಸ್ಫ್ಯಾಕ್ಟ್ರಿ ಅಂತಂದರೆ ನಾನು ಹೇಳ್ತೀನಿ. ಆ್ಯಕ್ಚುಲಿ ಗೈನಕಾಲಜಿಸ್ಟು ಇವ್ರು ಏನೇನೋ ಹೇಳ್ತಾರೆ, ಬಟ್ ಇಟ್ ಈಸ್ ದ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಜಾಬ್. ಅರ್ಥ ಆಯ್ತಾ? ಸೊ ಭಾಳ ಚೆನ್ನಾಗಾಯಿತು. ಆ್ಯಂಡ್ ಮಾರ್ತಂಡಪ್ಪ ಸರ್ ಆಗಲಿ, ಡಾಕ್ಟರ್ ಮಹೇಶ್ ಹೊಳೆಣ್ಣವರ್ ಅಂತಿದ್ದಾರೆ ಸ್ಪರ್ಶ ಹಾಸ್ಪಿಟಲಲ್ಲಿ, ದೇರ್ ಸಪೋರ್ಟ್ ವಾಸ್ ಟೂ ಗುಡ್. 12 ವರ್ಷ ಹಿಂದೆ ಮದುವೆ ಆಗಿದ್ದ ದಂಪತಿಗೆ ಇದ್ದಿದ್ದು 10 ವರ್ಷದ ಒಂದು ಮಗು. ಅದಾದ ಬಳಿಕ ಮಕ್ಕಳಿಲ್ಲದೆ ಕಂಗೆಟ್ಟು ಹೋಗಿದ್ದ ದಂಪತಿಗಳಿಗೆ ವೈದ್ಯರು ದೇವರ ರೂಪದಲ್ಲಿ ಕಂಡಿದ್ದಂತೂ ಸತ್ಯ. ವೈದ್ಯರು ತಿಂಗಳೊಳಗಾಗಿ ಅವಧಿ ಪೂರ್ವ ಜನನ ಮಾಡಿದ್ದು ಕೇವಲ 840 ಗ್ರಾಂ ತೂಕದ ಹೊಂದಿದ್ದ ಮಗುವನ್ನು 30 ದಿನಗಳ ಕಾಲ ವೈದ್ಯರು ಆರೈಕೆ ಮಾಡಿದರು. ಮೆದುಳು, ಶ್ವಾಸಕೋಶ ಇತ್ಯಾದಿ ಅಂಗಗಳ ಬೆಳವಣಿಗೆಗೆ ಚಿಕಿತ್ಸೆ ನೀಡಿದ ವೈದ್ಯರು ಸದ್ಯ ಮಗು ಹಾಲು ಕುಡಿಯೋದನ್ನು ಪ್ರಾರಂಭಿಸಿದೆ. ನಂತರ ಡಿಸ್ಚಾರ್ಜ್ ಮಾಡಲಾಗಿದೆ. ಈಗ ಮಗುವಿನ ತೂಕ 1.6 kgಗೆ ಏರಿಕೆಯಾಗಿದ್ದು ಮಗುವನ್ನು ಈಗಾಗಲೇ ವೈದ್ಯರು ತಾಯಿಯ ಮಡಲಿಗೆ ಹಾಕಿದ್ದಾರೆ. ಇನ್ನು ಮಗು ಬದುಕುಳಿದಿದ್ದು ಕಷ್ಟ ಅಂತ ಗೊತ್ತಿದ್ರೂ ಸಹ ದಂಪತಿಗಳು ಏನೇ ಆಗಲಿ ನೀವು ಪ್ರಯತ್ನಿಸಿ ಎಂದು ಮಾತಿನ ಧೈರ್ಯ ಮೆಚ್ಚಲೇಬೇಕು. ತುಂಬ ಖುಷಿ ಆಗ್ತಿದೆ ಸರ್. ನನಗೆ ಏನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು, ನಿಮ್ಮ ಕೈಯಾಗ ಮಗು ಬರ್ತೈತೆ ಅಂತ. ಬಂದಿದೆ, ದೇವರ ಆಶೀರ್ವಾದ. ತುಂಬ 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 ಅವರು ತುಂಬ ಇದು ಕೇರ್ ಮಾಡಿದ್ದಾರೆ ನಮ್ಮ ಮಗುಗೆ.
ಹಗಲು ರಾತ್ರಿ ಭಾಳ ಕೇರ್ ಮಾಡಿದ್ದಾರೆ ಸರು, ಮಾರ್ತಾಂಡಪ್ಪ ಸರು ಭಾಳ ಚೆನ್ನಾಗಿ ಭಾಳ ಕೇರಿಂದ ನೋಡ್ಕೊಂಡಿದ್ದಾರೆ. ಅದೇ ಫಸ್ಟ್ ಬರೀ ಸ್ವಲ್ಪ ಬೇಜಾರಾಗೋದು ಮತ್ತು ಮಧ್ಯೆ ಖುಷಿ ಆಗೋದು, ಮತ್ತು ಬೇಜಾರಾಗೋದು ಮತ್ತು ಖುಷಿ ಆಗೋದು ಹಿಂಗೆ ಆಗ್ತಾಯಿತ್ತು ನಮಗೆ. ಮತ್ತು ಫೈನಲಿ ನಮಗೆ ಒಳ್ಳೆ ರಿಸಲ್ಟ್ ಬಂತು ಮತ್ತು ಚೆನ್ನಾಗಾಯಿತು. ತುಂಬ ಖುಷಿ ಇದೆ. ಹಾಂ, ಆರಾಮಾಗಿತ್ತು. ಈಗ 1 kg 700 ಗ್ರಾಮ್ ಇದೆ. 800 ಗ್ರಾಮ್ ಇತ್ತು, 1 kg 700 ಗ್ರಾಮ್ ಇದೆ. ಸಂಜನಾ ಗಣಾಚಾರ್ಯ. ನಮಸ್ತೆ, ನಾನು ಡಾಕ್ಟರ್ ಮಾರ್ತಾಂಡಪ್ಪ DH ಅಂತೇಳಿ ನವಜಾತ ಶಿಶು ತಜ್ಞನಾಗಿ ಕೆಲಸ ಮಾಡುತ್ತಿದ್ದು. ಇದೇ ಮೊದಲನೇ ಬಾರಿಗೆ ನಾರ್ತ್ ಕರ್ನಾಟಕ ರೀಜನಲ್ಲಿ ಸ್ಪರ್ಶಂ ಚಿಲ್ಡ್ರನ್ಸ್ ಹಾಸ್ಪಿಟಲಲ್ಲಿ 25 ವಾರದಲ್ಲಿ ಜನಿಸಿರುವಂಥ ಮಗು, ಅಂದರೆ ಪ್ರೀಮೆಚ್ಯೂರ್, ಎಕ್ಸ್ಟ್ರೀಮ್ ಪ್ರೀಮೆಚ್ಯೂರ್ ಅಂತ ಹೇಳ್ತೀವಿ, ಅಂದರೆ 6 ತಿಂಗಳ ಗರ್ಭಾವಸ್ಥೆಯಲ್ಲಿ ಡೆಲಿವರಿ ಆಗಿರುವಂಥ ಮಗುನ ಉಳಿಸಿ 80 ದಿನ ಅದಕ್ಕೆ ಆರೈಕೆ ಕೊಟ್ಟು ನಮ್ಮ ನರ್ಸಿಂಗ್ ಸ್ಟಾಫ್ಸ್ ಅಂತ ಏನು ಹೇಳ್ತೀವಿ ಅವರ ಒಂದು ಹೃದಯಪೂರ್ವಕ ಆರೈಕೆಯಲ್ಲಿ ಮಗು ಹೊರಗಡೆ ಬಂದಿದ್ದು ಮೊದಲನೇ ಬಾರಿಗೆ. ಆ್ಯಂಡ್ ನಮಗೆ ಭಾಳ ಖುಷಿ ಐತಿ. ಆ್ಯಂಡ್ ಪೇರೆಂಟ್ಸ್ ಆರ್ ರಿಯಲಿ ಹ್ಯಾಪಿ. ವಿ ಆರ್ ಗ್ರೇಟ್ಫುಲ್ ಟು ಪೇರೆಂಟ್ಸಿಗೆ ಕೃತಜ್ಞತೆಗಳನ್ನ ಅರ್ಪಿಸ್ಬೇಕು ಇದರಲ್ಲಿ. ಈಗ ಮಗು 1 kg 600 ಗ್ರಾಮ್ ಆಗಿ ಮಗು ಡಿಸ್ಚಾರ್ಜ್ ಆಗಿದೆ. ಸೊ ಮಗು ತಳಗಡೆ ಇದೆ, ನೀವು ಒಂದ್ಸಲ ನೋಡಬೇಕಂತಂದರೆ. ಸರ್, ಇದರಲ್ಲಿ ಚಾಲೆಂಜಸ್ ಬರೋದು ಅಂತಂದರೆ ಉಸಿರಾಟದ ಚಾಲೆಂಜಸ್ ಇರುತ್ತೆ. ಸೊ ಆಲ್ಮೋಸ್ಟ್ 30 ದಿನಗಳ ಕಾಲ ಈ ಮಗುಗೆ ನಾನ್ ಇನ್ವೇಸಿವ್ ವೆಂಟಿಲೇಟರ್ ಅಂತ ಹೇಳ್ತೀವಿ, ಅದ್ರ ಮೇಲೆ ಇಟ್ಟಿದ್ವಿ. ಆಮೇಲೆ ಉಸಿರಾಡಬೇಕು ಅನ್ನೋ ಅಂಥ ಪರಿಸ್ಥಿತಿ ಅವಕ್ಕೆ ಬರ್ತಿರೋಂಗಿಲ್ಲ. ಒಂದ್ಸಲ ಉಸಿರಾಟ ನಿಲ್ಲಿಸ್ಬಿಡ್ತಾವೆ ಕೂಸುಗಳು. ಸೊ ಅದನ್ನು ಹ್ಯಾಂಡಲ್ ಮಾಡೋದಾಗಲಿ, ಆಮೇಲೆ ಅಜೀರ್ಣತೆ ಅಂತ ಹೇಳ್ತೀವಿ, ಹೊಟ್ಟೆಯಲ್ಲೆಲ್ಲ ಜೀರ್ಣ ಆಗ್ತಿರೋಂಗಿಲ್ಲ, ಅದು ಅಂಥದ್ದಾಗಲಿ. ಆಮೇಲೆ PD ಅಂತೇಳಿ ಹಾರ್ಟಲ್ಲಿ ಒಂದು ಹೋಲ್ ಇರುತ್ತೆ, ಅದು ಓಪನ್ ಆಗಿಬಿಡುತ್ತೆ ಬೇಗ ಡೆಲಿವರಿ ಆಗಿರೋ ಮಕ್ಕಳಲ್ಲಿ. ಸೊ ಅದನ್ನು ಕ್ಲೋಸ್ ಮಾಡೋದ್ರಿಂದ ಹಿಡಿದು ಕಾಂಪ್ಲಿಕೇಶನ್ ಸಿಕ್ಕಾಪಟ್ಟೆ ಇದು. ಮಾತಾಡ್ಕೊಂತ ಕುಂದರೆ ಅದಕ್ಕೆ ಎಂಡ್ಲೆಸ್ ಸರ್, ಇಟ್ ಈಸ್ ಲೈಕ್ ಹಂಗೆ. ಸೊ ಬಟ್ ಸ್ಟಿಲ್ ದ ಬೇಬಿ ಹ್ಯಾಸ್ ಫಾಟ್ ಎವ್ರಿಥಿಂಗ್. ಎಲ್ಲದನ್ನು ಫೈಟ್ ಮಾಡಿ ಜಯಗಳಿಸಿ ಹೊರಗೆ ಬಂದೈತಿ. ಸೊ ಇಟ್ಸ್ ಗುಡ್. ನನ್ನ ಹೆಸರು ಡಾಕ್ಟರ್ ಮಾರ್ತಾಂಡಪ್ಪ ಅಂತ. ಆಸ್ಪತ್ರೆಯಲ್ಲಿ 4 ವಾರಗಳ ಕಾಲ ಉಸಿರಾಟ ಯಂತ್ರದ ಮೂಲಕ ಮಗುವಿನ ಆರೈಕೆ ಮಾಡಿ ಮಗುವಿನ ಮೆದುಳು, ಶ್ವಾಸಕೋಶ ಇತ್ಯಾದಿ ಅಂಗಗಳ ಬೆಳವಣಿಗೆಗೆ ಚಿಕಿತ್ಸೆ ನೀಡಲಾಗಿತ್ತು. ತಾಯಿಯ ಗರ್ಭದಲ್ಲಿ ಆಗಬೇಕಾದ ಬೆಳವಣಿಗೆಯನ್ನು NICU ನಲ್ಲಿ ಮಾಡಲಾಗಿದೆ. ಎಲ್ಲಾ ಸಂಕಷ್ಟಗಳ ಪಾರಾದ ಮಗು ಮುಂದಿನ ದಿನಗಳಲ್ಲಿ ಸಹಜವಾಗಿ ಬೆಳವಣಿಗೆಯಾಯಿ ಎನ್ನುವ ಮಾತನ್ನು ವೈದ್ಯರು ಹೇಳುತ್ತಿದ್ದಾರೆ. ಏನೇ ಆಗಲಿ, ಮಗುವಿನ ನಿರೀಕ್ಷೆಯಲ್ಲಿದ್ದ ದಂಪತಿಗಳಿಗೆ ವೈದ್ಯರು ದಂಪತಿಗಳ ಕನಸು ನನಸಾಗುವಂತೆ ಮಾಡಿದ್ದಾರೆ. ಇದು ಉತ್ತರ ಕರ್ನಾಟಕದಲ್ಲಿಯೇ ಅಪರೂಪದ ಪ್ರಯತ್ನ. ವೈದ್ಯರ ಕಾರ್ಯಕ್ಕೆ ಜನತೆಯಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಕ್ರಾಂತಿ ಸಮಾಚಾರ, ಧಾರವಾಡ.